ಶಂಶಿಮಠ ಅವರೇ, ನಾನು ವೆಂಕಟರೆಡ್ಡಿ ಅವರ ಮಾತನಾಡಿಸ್ತೀನಿ. ಶಂಶಿಮಠ ಅವರೇ, ಬಹುಶಃ ಬಜೆಟ್ ನೋಡಿದ್ರಿ ಅಂತ ನಾನು ಭಾವಿಸ್ತೀನಿ. ಏನು ಹೇಳ್ತೀರಿ? ನಿರೀಕ್ಷೆ ಹುಸಿ ಆಯ್ತಾ? ನಿರೀಕ್ಷೆ ಈಡೇರ್ತಾ? ಏನು? ಏನಿಲ್ಲ ಸರ, ಇಲ್ಲ ಸರ್, ಇಲ್ಲ ಹಂಗಲ್ರಿ. ಈಗ ನಾವು ವರ್ಷ ನಮ್ಮ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾರೆ. ಆದರೆ ಒಂದು ಅದರಲ್ಲಿ ಸೂಕ್ಷ್ಮತೆ ಏನೈತೆ ಅಂದರೆ, ಅಗ್ರಿಕಲ್ಚರ್ ಮಾಡಬೇಕಾದ್ರೆ ರೈತರಿಗೆ ಏನು ಬೇಕು ಅದು ಸಪ್ರೇಟಾಗಿ ಅಲಾಟ್ಮೆಂಟ್ ಮಾಡಬೇಕು. ಒಂದು ವ್ಯಾಪಾರಸ್ಥರಿಗೆ ಏನು ಬೇಕು ಅದು ಸಪ್ರೇಟಾಗಿ ಅಲಾಟ್ಮೆಂಟ್ ಮಾಡಬೇಕು. ಒಂದು ಇಂಡಸ್ಟ್ರಿಯವ್ರಿಗೆ ಏನು ಬೇಕು ಅದು ಸಪ್ರೇಟಾಗಿ ಅಲಾಟ್ಮೆಂಟ್ ಮಾಡಬೇಕು. ಒಂದು ಮಕ್ಕಳ ಕಲ್ಯಾಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಮತ್ತು ನೀರಿನ ಅಭಿವೃದ್ಧಿ ಇವಕ್ಕೆ ಎಲ್ಲವೂ ಸಪ್ರೇಟಾಗಿ ನಾವು ಅದಕ್ಕೆ ಒತ್ತು ಕೊಟ್ಟರೆ ನಾವು ಅದನ್ನು ಏನರ ಒಂದು ಈ ವರ್ಷದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯತೆ. ಹೊರತಾಗಿ ನಾವು ಎಲ್ಲವೂ A to Z ನಾವು ಒಂದು ಪಠ್ಯಪುಸ್ತಕ ಓದ್ದಂಗೆ 3 ತಾಸುಗಟ್ಟಲೆ ನಾವು ಅದನ್ನು ಕೇಳಿದ್ವಿ. ಅದರಲ್ಲಿ ಯಾವುದು ಇಂಪ್ಲಿಮೆಂಟ್ ಮಾಡ್ತಾರ ಅದಕ್ಕೆ ಯಾವುದೂ ಒಂದು ಸಮಂಜಸವಾಗಿ ಅಲ್ಲಿ ಅದು ನಮ್ಗೆ ಕಂಡು ಬರಲಿಲ್ಲ. ಮತ್ತು ಇದು ಏನಾಯ್ತಂದ್ರೆ ಅವ್ರು ಹೇಳೋದಾಯ್ತು, ನಾವು ಕೇಳೋದಾಯ್ತು. ಅದಕ್ಕೋಸ್ಕರ ನಾವೇನೈತೀವಿ, ಯಾರಿಗೆ ಏನು ಬೇಸಿಕ್ ನೀಡ್ ಐತಿ, ವ್ಯಾಪಾರಸ್ಥರಿರ್ಬೋದು, ಒಂದು ಅಗ್ರಿಕಲ್ಚರಿಸ್ಟ್ ಇರ್ಬೋದು, ಒಂದು ನಮ್ಮ ಗ್ರಾಮೀಣ ಅಭಿವೃದ್ಧಿ ಇರ್ಬೋದು, ಮತ್ತು ನಮ್ಮ ಒಂದು ಪ್ರಾದೇಶಿಕ ಅಭಿವೃದ್ಧಿ ಇರ್ಬೋದು, ಆ ಥರ ಯಾವ ಥರ ಅಭಿವೃದ್ಧಿ ಮಾಡಿದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅವರು ಸ್ಪಷ್ಟವಾಗಿ ಯಾವುದೂ ಹೇಳಿಲ್ಲ. ಮತ್ತು ನಮ್ಮಲ್ಲಿ ಏನು ಕೆಲವೊಂದು ಭಾಳಷ್ಟು ಎಗ್ರೋ ಬೇಸ್ಡ್ ಪ್ರಾಡಕ್ಟ್ ಅದಾವು. ಆ ಎಗ್ರೋ ಬೇಸ್ಡ್ ಪ್ರಾಡಕ್ಟು ಅವಕ್ಕೆ ಒಂದು ಏನರ ಒಂದು ಒಂದು ಪ್ಯಾಕಿಂಗು ಮತ್ತು ಇಂಡಸ್ಟ್ರಿ ರೂಪ ಕೊಟ್ಟು ನಮ್ಮ ರೈತರ ಒಂದು ಅವ್ರದ್ದು ಆರ್ಥಿಕ ಪರಿಸ್ಥಿತಿ ಚಲೋ ಮಾಡ್ಬೇಕಾದ್ರೆ ಅದು ಒತ್ತು ಕೊಡಬೇಕಾಗಿತ್ತು. ಸ್ವಲ್ಪ ಯಾಕೆ ನಮ್ಗೆ ಇದು ಅವರು ನೋಡಿದ್ರೆ ಭಾಳ ಕನ್ಫ್ಯೂಸಿಂಗ್ ಐತಿ. ಮತ್ತು ಇದು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಇನ್ನು 10 ವರ್ಷ ಮಟನೂ ಇದು ಇಂಪ್ಲಿಮೆಂಟ್ ಆಗ್ಬೋದು. ಇವತ್ತು ಅವ್ರು ಮಾತಾಡಿದ್ದು ನೋಡಿದ್ರೆ. ಎಸ್, ಶಂಶಿಮಠ ಅವರು ಹೇಳಿದ್ದನ್ನು ನಾನು ಒಂದು ವಿಚಾರ ಅಗ್ರಿ ಮಾಡ್ತೀನಿ. ವೆಂಕಟರೆಡ್ಡಿ ಅವರು ಕೂಡ ಅದನ್ನು ಪ್ರಸ್ತಾಪ ಮಾಡಿದರು. ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಪುತ್ತೂರಲ್ಲೊಂದು ಪಶುಸಂಗೋಪನಾ ಕಾಲೇಜನ್ನು ಅವರು ಬಜೆಟಲ್ಲಿ ಅನೌನ್ಸ್ ಮಾಡಿದರು. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅನೌನ್ಸ್ ಮಾಡ್ತಾ ಇದ್ದಾರೆ, ಈ ವರ್ಷ ಅದನ್ನು ಉದ್ಘಾಟನೆ ಮಾಡ್ತೀವಿ ಅಂದರೆ ಎಲ್ಲಿಂದ ಎಲ್ಲಿಗೆ ವ್ಯತ್ಯಾಸ? ಸದಾನಂದ ಗೌಡರು ಮುಖ್ಯಮಂತ್ರಿಯಾಗಿ, ಆ ನಂತರ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ, ಆ ನಂತರ ಬದಲಾವಣೆಗಳನ್ನು ನಾವು ನೋಡ್ತಾ ಹೋಗಿದ್ದೀವಿ. ಸೊ ಸದಾನಂದ ಗೌಡರು ಮುಖ್ಯಮಂತ್ರಿ ಆದರು, ಆ ನಂತರ 5 ವರ್ಷ, ಮತ್ತೆ 5 ವರ್ಷ, ಈಗಾದರೂ ಉದ್ಘಾಟನೆ ವಿಚಾರಗಳು ಪ್ರಸ್ತಾಪ ಆಗ್ತಾ ಇದೆ. ಸೊ ನೀವು ಸರ್ಕಾರ ಬಜೆಟಲ್ಲಿ ಘೋಷಣೆ ಮಾಡಿದ್ದು ಇಂಪ್ಲಿಮೆಂಟ್ ಆಗೋದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಅನ್ನೋದಕ್ಕೊಂದು ಕರೆಕ್ಟ್ ಆದಂಥ ಸ್ಪಷ್ಟವಾದಂಥ ಉದಾಹರಣೆ ಇದು. ನಾನು ಕಡಾಡಿಯವರನ್ನು ಕೇಳ್ತೀನಿ. ಕಡಾಡಿಯವರೇ, ಒಂದು ನಿಮಗೆ ಇರುವಂಥ ಆಕ್ಷೇಪಗಳ ಬಗ್ಗೆ ನಾನು ಕೇಳ್ತಾ ಇದ್ದೆ. ಸರಿ, ಒಂದು ರಚನಾತ್ಮಕ ಟೀಕೆಗಳನ್ನು ವಿಪಕ್ಷವಾಗಿ ಮಾಡಬೇಕು, ನಾನು ಒಪ್ಕೊಳ್ತೀನಿ. ಸೊ ಏನು ಪಾಯಿಂಟು ನಿಮಗೆ ಇಲ್ಲಿ ಸಮಸ್ಯೆ ಇದೆ ಈ ಬಜೆಟಲ್ಲಿ ಅಂತಾದರೆ ಯಾವುದು? ಅಲ್ಲ, ಎಲ್ಲ ಇಲಾಖೆನೂ ನೀವು ಗಮನಿಸ್ತಾ ಹೋಗ್ರಿ. ನಾನೊಂದು ಉದಾಹರಣೆ ಕೊಡ್ಬೇಕಂತಂದ್ರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈಗ ಹೆಚ್ಚು ಚರ್ಚೆ ಆಗ್ತಾ ಇರ್ತಕ್ಕಂಥ ಇಲಾಖೆ. ಯಾಕಂದ್ರೆ ಅವರು ಯಾವುದು ಗೃಹಲಕ್ಷ್ಮಿ ಯಾವುದು ಯೋಜನೆ ಮಾಡಿದಾರಲ್ಲ, ಆ ಇಲಾಖೆಗೆ ಅವರು ಕೊಟ್ಟಿರುವಂಥ ಅನುದಾನ 34,000 ಕೋಟಿ ರೂಪಾಯಿ. ಆ 34,000 ಕೋಟಿಯಲ್ಲಿ ಹತ್ತತ್ರ 29,000 ಕೋಟಿ ರೂಪಾಯಿ ಅವರು ಇದಕ್ಕೆ ಖರ್ಚು ಮಾಡ್ತಾರೆ. ಯಾವುದು ತಿಂಗಳಿಗೆ ಏನು ಕೊಡ್ತಾ ಇದ್ದಾರೆ, ಗೃಹಲಕ್ಷ್ಮಿಗೆ 28,600 ಕೋಟಿ ಅದಕ್ಕೆ ಖರ್ಚು ಮಾಡ್ತಾರೆ. 29,000 ಕೋಟಿ. ನಾವು ಒಂದು ಅಪ್ರಾಕ್ಸಿಮೇಟ್ ಸಂಖ್ಯೆ ಹೇಳ್ತಾ ಇದ್ದೀನಿ. 34,000 ಕೋಟಿಯಲ್ಲಿ 29,000 ಕೋಟಿ ಅದಕ್ಕೆ ತೆಗೆದ್ರೆ 5,000 ಕೋಟಿ ರೂಪಾಯಿ ಉಳಿತು. ಆ 5,000 ಕೋಟಿ ರೂಪಾಯಿ ನನಗನ್ಸ ಮಟ್ಟಿಗೆ ಆ ನೌಕರರ ಪಗಾರಿಗೇನೋ ಹೋಗಿಬಿಡ್ತದೆ. ಕರೆಕ್ಟ್. ಅದು ಹೆಚ್ಚು ಕಡಿಮೆ 4,500 ಕೋಟಿಗಿಂತ ಜಾಸ್ತಿ ಇರ್ಬೋದು ಅವ್ರ ಪಗಾರು. ಹೀಗಾಗಿ ಅವ್ರ ವೇತನಕ್ಕೆ ಅಷ್ಟು ಹೋದ್ರೆ ನಾಳೆ ಆ ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ ಅಂಗನವಾಡಿಗಳ ಸ್ಥಿತಿಗತಿ ಏನು, ಅದನ್ನ ರಿಪೇರಿ ಮಾಡಬೇಕಾಗ್ತದ, ಹೊಸ ಅಂಗನವಾಡಿಗಳ ಕಟ್ಟಡ ಮಾಡಬೇಕಾಗ್ತದ, ಅಲ್ಲಿ ಮಕ್ಕಳಿಗೆ ಏನಾದರೂ ಪೌಷ್ಟಿಕ ಆಹಾರಗಳನ್ನು ಕೊಡಬೇಕಾಗ್ತದ. ಏನು ಆ ಕಾನ್ಸೆಪ್ಟ್ ಇತ್ತು ಅಂಗನವಾಡಿದು, ಆ ಕಾನ್ಸೆಪ್ಟನ್ನ ಹಾಳಾಗಿ ಹೋಗ್ತದ ನೀವು ಈ ರೀತಿ ಮಾಡೋದ್ರಿಂದ. ಹೀಗಾಗಿ ಈ ಬಜೆಟನ್ನು ಯಾವುದಕ್ಕೆ ಬೇಕು, ಆದ್ಯತೆ ಯಾವುದು ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗಿಲ್ಲ. ಅವರ ಆದ್ಯತೆ ಇರುವಂಥದ್ದು ಕೇವಲ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ವಲಯವನ್ನು ತೃಪ್ತಿಪಡಿಸುವಂಥ ದೃಷ್ಟಿಯಿಂದ ಸಿಕ್ಕಾಪಟ್ಟೆ ಘೋಷಣೆ ಮಾಡಿದ್ದಾರೆ. ಆ ಘೋಷಣೆಗೆ ತಕ್ಕಂತೆ ಬಜೆಟಿನ ಗಾತ್ರವನ್ನು ಹೆಚ್ಚು ಮಾಡಿದ್ದಾರೆ. ಆ ಬಜೆಟಿನ ಗಾತ್ರಕ್ಕೆ ತಕ್ಕಂತೆ ಟ್ಯಾಕ್ಸ್ಗಳನ್ನು ಕೂಡ ಇವತ್ತು ಹೆಚ್ಚು ಮಾಡಿದ್ದಾರೆ. ನೀವು ಟ್ಯಾಕ್ಸ್ ನೋಡ್ರಿ, ನೋಂದಣಿಗೆ ಹೋಗ್ರಿ, ಅಲ್ಲಿ ಟ್ಯಾಕ್ಸ್ ಜಾಸ್ತಿ ಅದ.
ಮೋಟಾರ್ ವಾಹನಕ್ಕೆ ಹೋಗ್ರಿ ಅಲ್ಲಿ ಜಾಸ್ತಿ ಅದ, ನೀವು ವಾಣಿಜ್ಯ ತೆರಿಗೆ ಅಲ್ಲಿ ಹೋಗ್ರಿ ಅಲ್ಲಿ ಜಾಸ್ತಿ ಅದ, ಎಕ್ಸೈಸ್ನಲ್ಲಿ ಹೋಗ್ರಿ ಅಲ್ಲಿ ಟ್ಯಾಕ್ಸ್ ಜಾಸ್ತಿ ಅದ. ಈ ರೀತಿ ಒಂದು ಕಡೆ ಟ್ಯಾಕ್ಸನ್ನು ಜಾಸ್ತಿ ಮಾಡಿದಾರ, ಇನ್ನೊಂದು ಕಡೆ ನೀವು ಎಲ್ಲ ಘೋಷಣೆಗಳನ್ನು ಮಾಡಿದಿರಿ ಮತ್ತು ಸಾಲವನ್ನು ಮಾಡಬೇಕಾದಂಥ ಅನಿವಾರ್ಯ ಸ್ಥಿತಿಗೆ ರಾಜ್ಯವನ್ನು ಅವ್ರು ತಂದು ನಿಲ್ಲಿಸಿದ್ದಾರೆ. ಹೀಗಾಗಿ ಇದೊಂದು ರಾಜ್ಯವನ್ನು ಸರಿಯಾದ ದಿಕ್ಕಿನಲ್ಲಿ ಒಯ್ತಕ್ಕಂಥ ಬಜೆಟ್ ಅಲ್ಲ, ರಾಜ್ಯವನ್ನು ದಿವಾಳಿ ಅಂಚಿಗೆ ಒಯ್ದು ನಿಲ್ಲಿಸ್ತಕ್ಕಂಥ ಬಜೆಟ್ ಆಗಿದೆ. ಆ ಕಾರಣದಿಂದ ನಾವು ಪ್ರತಿಭಟನೆ ಮಾಡುವಂಥದ್ದು ಸರಿ ಇದೆ ಅಂತ ನನಗನ್ನಿಸ್ತದೆ. ಎಸ್ ಕಡಾಡಿ ಅವರೇ, ನಾನು ವೆಂಕಟರೆಡ್ಡಿ ಅವರೇ, ಒಂದು ಬಜೆಟ್ನಲ್ಲಿ ದೂರದೃಷ್ಟಿ ಇರಬೇಕು, ನಾನು ಒಪ್ತೀನಿ. ಒಂದು ವಿಷನ್ ಇರಬೇಕು. ತೀರಾ ದೂರದೃಷ್ಟಿ ಇದ್ರೆ ಸಮಸ್ಯೆ ಆಗಿಬಿಡುತ್ತೆ. ಇಲ್ಲಿ ತೀರಾ ದೂರದೃಷ್ಟಿ ಕಾಣಿಸ್ತಾ ಇದೆಯಾ? ಇವರಿಲ್ಲಿ ಅನೌನ್ಸ್ ಮಾಡಿರೋದು ಕೃಷಿ ಮಟ್ಟಿಗೆ 5 ವರ್ಷ ಬೇಕು ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋಕ್ಕೆ. 1 ವರ್ಷ ಬಡ್ಜೆಟ್ಟು, ಅದು ಇಂಪ್ಲಿಮೆಂಟ್ ಮಾಡೋಕ್ಕೆ 5 ವರ್ಷ ಬೇಕು. ನೋಡಿ, ಸ್ಪೈಸ್ ಪಾರ್ಕ್ ಚಿಕ್ಕಮಂಗ್ಳೂರು ವೆಲ್ಕಮ್. ಆಮೇಲೆ ಈ ಟ್ರೆಡಿಷ್ನಲ್ ವೆರೈಟೀಸ್ ಆಫ್ ಸೀಡ್ಸು ಕ್ರಾಪ್ಸ್ನ ಸ್ಟೋರ್ ಮಾಡೋದಕ್ಕೆ ಸೀಡ್ ಬ್ಯಾಂಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಅದು ವೆಲ್ಕಮ್ ಚೇಂಜ್. ಚಿಕ್ಕಮಂಗ್ಳೂರು, ಸಕಲೇಶ್ಪುರ, ಕೊಡಗುನಲ್ಲಿ ಈ ಸ್ಪೈಸಸ್ ಏನಿದೆಯೋ ಆ ಸ್ಪೈಸ್ ಪಾರ್ಕ್ ಮಾಡಿರೋದು ಬಹಳ ವೆಲ್ಕಮ್ ಚೇಂಜ್. ಭದ್ರಾವತಿಯಲ್ಲಿ ಅಲ್ಟ್ರಾ ಮಾಡ್ರನ್ ಫಿಶ್ ಮಾರ್ಕೆಟ್ ಮಾಡ್ತೀವಿ. ಫಿಶೇ ಇಲ್ದಿದ್ರೆ ಮಾರ್ಕೆಟ್ ಏನು ಮಾಡ್ತೀರಿ ನೀವು? ಕಾವೇರಿ ಕಮಾಂಡ್ ಏರಿಯಾ, ತುಂಗಭದ್ರಾ ಕಮಾಂಡ್ ಏರಿಯಾದಲ್ಲಿ ಅಕ್ವಾಕಲ್ಚರ್ಗೆ ಎನ್ಕರೇಜ್ಮೆಂಟ್ ಕೊಡೋದು ಬಿಟ್ಟು ಫಿಶ್ ಆಮೇಲೆ ಚಿತ್ರದುರ್ಗ, ಹೊಳಲ್ಕೆರೆಯಲ್ಲಿ ನಾವು ಫಿಶರೀಸ್ ಡೆವಲಪ್ ಮಾಡ್ತೀವಿ, ಕುಡಿಯೋದಕ್ಕೆ ನೀರಿಲ್ಲ ಅಲ್ಲಿ. ನೀವು ಕಾವೇರಿ ಕಮಾಂಡ್ ಏರಿಯಾದಲ್ಲಿ ಫಿಶರೀಸ್ಗೆ ಒತ್ತು ಕೊಡೋದು ಬಿಟ್ಟು ಚಿತ್ರದುರ್ಗ ಜಿಲ್ಲೆ ಮಾಡ್ತೀವಿ ಅಂತ ಒಂದು ಕಡೆ ಹೇಳಿದ್ದಾರೆ. ಎಷ್ಟು ಮಟ್ಟಿಗೆ ಅದು ಸಮಂಜಸ ಅಂತ ಗೊತ್ತಿಲ್ಲ. ಆಮೇಲೆ ಡಿಜಿಟಲೈಸೇಷನ್ ಆಫ್ APMCs ಅಂತಿದೆ. ಇವಾಗ ಆಲ್ರೆಡಿ ನಿಕ್ನೆಟ್ಟಲ್ಲಿ ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟ್ರಲ್ ಇದೆ, ಅದನ್ನು ಇನ್ನು ಸ್ವಲ್ಪ ಒತ್ತು ಕೊಟ್ಟರೆ ಬೆಟರು. ಆಮೇಲೆ ಜೀನ್ಸ್ ಪಾರ್ಕ್, ಇದು ಮೊದಲೇ ಡ್ಯೂ ಇತ್ತು, ಅದನ್ನು ಬೇಗ ಇಂಪ್ಲಿಮೆಂಟ್ ಮಾಡಿದೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಒಂದು ಪೊಟೆನ್ಷಿಯಲ್ ಇದೆ, ಬಟ್ ದುಡ್ಡಿಟ್ಟಿಲ್ಲ ಸರ್, ಅದಕ್ಕೆ ದುಡ್ಡಿಟ್ಟಿಲ್ಲ. ಜೀನ್ಸ್ ಪಾರ್ಕ್ ಅನೌನ್ಸ್ ಮಾಡಿದರೆ ದುಡ್ಡಿಟ್ಟಿಲ್ಲ. ಆಮೇಲೆ ವೆಟರ್ನರಿ ಹಾಸ್ಪಿಟಲ್ಸು ಪಾಪ ಈ ಸಣ್ಣ ರೈತರು ಒಂದು ಹಸು ಇಟ್ಕೊಂಡಿರೋರು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗುತ್ತೆ. ಪಾಲಿಕ್ಲಿನಿಕ್ನ ಅಪ್ಗ್ರೇಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ದಟ್ಸ್ ಫೈನ್. ಅದಕ್ಕೇನಾದರೂ ಬಡ್ಜೆಟ್ ಇದೆಯಾ ಅಂತ ಫಸ್ಟ್ ಅವ್ರು ನೋಡಬೇಕಾಗಿದೆ. ಆಮೇಲೆ ಫಿಶರಿ ರಿಸರ್ಚ್ ಸ್ಟೇಷನ್, ಮೀನುಗಾರಿಕಾ ಸಂಶೋಧನಾ ಕೇಂದ್ರ ಹೊನ್ನಾವರದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ, ವೆಲ್ಕಮ್ ಚೇಂಜ್ ಸರ್. ಇಂಥದ್ದು ಒಳ್ಳೆಯದೂ ಇದೆ, ಬಟ್ ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಬಹುಶಃ ಪಾರ್ಲಿಮೆಂಟ್ ಎಲೆಕ್ಷನ್ ಮುಗಿದ ಮೇಲೆ ಗೊತ್ತಾಗುತ್ತೆ ನಮಗಿದು ಇವರು 5 ವರ್ಷನ ಅಥವಾ 1 ವರ್ಷನ ಅಂತ. ಇದರಲ್ಲಿ ಬರೀ ಘೋಷಣೆಗಳಿಗಷ್ಟೇ ಸೀಮಿತ ಆಗ್ದಿರ ನೀವೇನು ಪ್ರಾವಿಷನ್ ಮಾಡಿದಾರೋ ಅದನ್ನು ಈ ವರ್ಷದಲ್ಲಿ ಮುಗಿಸಿ ಅಂತ ನಾನು ಕಲಕಲಿಯಿಂದ ಕೇಳ್ತೇನೆ. ವೆಂಕಟರೆಡ್ಡಿ ಅವರೇ, ಥ್ಯಾಂಕ್ ಯು. ಸಂಶಿಮಠ ಅವರೇ, ಈರಣ್ಣ ಕಡಾಡಿ ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.